ತಿಂಕಾತಿನ ಕಷ್ಟ ಮನೆ ರೇಗ್ಲ ಬರಬೇಕು ಅಂಚ ಇದು ಮಾತೆಲ್ಲ ಸೇರಿದ್ದಾರೆ ಎಂಕಿ ನ್ಯಾಯದ ಪರ ನಿಗುಲು ಸೇರಿದ ಲೆಕ್ಕನೆ ಅಂಚನೆ ಸಂಜುಗೌಡರಿಗೆ ಅನ್ಯಾಯ ಆಗ್ತದೆ ಅರಗಿಲ್ಲ ನ್ಯಾಯ ಕೊಡು ಅಂಚನೆ ಕೇರಳ ರಾಜಕೀಯ ಎಂಗಳಿಗೆ ಎತ್ತಿಗೆಯನ್ನು ಕೊಡಿದ್ದಿ ಕಿಸಾನ್ ಸಂಘ ಬೆನ್ನೆಲು ಬಾಗುಂಟು ಅಂಚನೆ ನ್ಯಾಯ ತಿಕ್ಕನಾಟ ಅನಿಕಲು ಎನ್ನ ಬೇರೆ ಸಹ ರಿಪೋರ್ಟ್ ಬಂದ ಅನಿಕಲ್ಲ ಮಾತಾಡೋದು ಮಾತಾಡೋದು ನಮ್ಮ ರೈತ ಬಾಂಧವರಿಗೆ ವಂದನೆಗಳು ಅಂದರೆ ಎನ್ನ ಬಾಳೆ ತಾಂಗಿಲೆಕ್ಕ ತಾಂಗಿನ ತಾಂಗಿದ ಇದು ಪೂರ ಕಾಟ್ಟು ಹೋಗ್ತೇವೆ ಈಗ ನಿಂತರು ನನ್ನವರೀಗ ಇಂಚಿನ ಕಷ್ಟ ಬಂದಾಗ ಮಾತೆಲ್ಲ ಒಟ್ಟಾದು ನಮ್ಮ ಸಹಕಾರ ಕೊಡೋದು ನಟನೆ ಎಣಿಕೆ ನಮ್ಮ ಕಿಶಾನೆ ಅಂದರೆ ನಮ್ಮ ಚಂದ್ರ ಈಗ ನಮ್ಮ ಒಂದು ರೀತಿಯಲ್ಲಿ ಸಹಕಾರ ಕೊಡೋದು ಅವರೆಲ್ಲ ನಮ್ಮ ಪರವಾಗಿ ಅಭಿನಂದನೆ ಮಾಡ್ಕೊಂಡು ಆ ರೀತಿ ನಮ್ಮ ಈ ವಿಷಯದಲ್ಲೂ ಕೂಡ ಒಟ್ಟಾರೆ ಒಂದು ಅನುಕೂಲ ಅಂದು ಅಂಜನೆ ನಮ್ಮ ಈ ಭಾಳ ತಾಂಗಿಲಕ್ಕ ಒಂದು ಅದಕ್ಕೆ ತಾಂಗದ ಗೋತಿನ ಮಾತೆಲ್ಲ ಸಹಕಾರ ಕೊಡ್ತೀನಿ ಇಂಚೆನೆ ಬೊಕ್ಕರೆ ಎಲ್ಲ ಪೋಣಾಗ ಮಾತೆಲ್ಲ ಒಟ್ಟಾಗಿ ಇಂಚೆನೆ ಹೋರಾಟ ಮಾಡ್ಕೊಂಡು ಏನದು ಹೆಚ್ಚಂಶ ಆತ್ಯದ ಒಂದು ಆಂಡ ಭಾವನೆ ಮತ್ತೊಂದು ದುಃಖ ಮತ್ತೊಂದು ಆ ದುಮ್ಮಾನ ಮತ್ತೊಂದು ಮತ್ತೊಂದು ಗೊತ್ತೊಂದು ಇನ್ನು ಒಟ್ಟಾಸಿನ ಆ ಉದ್ದೇಶದಮ್ಮ ಧನ್ಯವಾದ. ಚೆನ್ನಾಗಿರಬೇಕು. ಭಾರತ್ ಮಾತಾ ಕಿ ಇನ್ನು ತುಂಬಾ ಜನ ಹೇಳಲಿಲ್ಲ ಜೈ. ನಮ್ಮ ಘೋಷಣೆ ಕೇಳಿದ್ರೇನೆ ತಹಸೀಲ್ದಾರ್ ಇರ್ಬೋದು, DC ಇರ್ಬೋದು, ಇಲ್ಲಿಗೆ ಓಡಿ ಬರಬೇಕು. ಏನು ಹೇಳಿ ಜನಪ್ರತಿನಿಧಿಗಳಿದ್ರು ಅವರು ಇಲ್ಲಿಗೆ ಧಾವಿಸ್ಬೇಕು. ಆ ರೀತಿ ನಮ್ಮ ಧ್ವನಿ ಇರಬೇಕು. ಭಾರತ್ ಮಾತಾ ಕಿ ಸ್ವಲ್ಪ ಎರಡೂ ಕೈ ಎತ್ತೋಣ. ಭಾರತ್ ಮಾತಾ ಕಿ ಗೋ ಮಾತಾ ಕಿ ಭೂ ಮಾತಾ ಕಿ ರೈತ ಶಕ್ತಿ ರಾಷ್ಟ್ರ ಶಕ್ತಿ, ರೈತ ಶಕ್ತಿ ರೈತ ಶಕ್ತಿ. ರೈತ ಉಳಿದರೆ ದೇಶ ಉಳಿದಿತ್ತು, ರೈತ ಉಳಿದರೆ ರೈತ ಉಳಿದರೆ ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು ಅಂತ ಹೇಳ್ಬೇಕು. ನ್ಯಾಯ. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಸಿಗಲೇಬೇಕು, ಸಿಗಲೇಬೇಕು. ಭಾರತ್ ಮಾತಾ ಕಿ. ನಾವೆಲ್ಲ ರೈತರು ಒಟ್ಟಾಗಬೇಕು. ಯಾವುದೇ ರೈತನ ಸಮಸ್ಯೆ ಬಂದಾಗ ಅದಕ್ಕೆ ಪರಿಹಾರ ಸಿಗಬೇಕು. ಇದು ಯಾವ ನ್ಯಾಯ ಇದು? ಅಂದರೆ ಸರ್ಕಾರಗಳು ರೈತನ ಅನುಮತಿ ಇಲ್ಲದೇನೆ ನಮ್ಮ ಜಮೀನುಗಳನ್ನ ಪ್ರವೇಶ ಮಾಡಕ್ಕೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟರು? ಎಲ್ಲಿದೆ ಅಧಿಕಾರ? ನಮ್ಮ ಜಮೀನಿನಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ಕಡಿಯೋದಕ್ಕೆ ಯಾರಿಗೆ ಇವರು ಅಧಿಕಾರ ಕೊಟ್ಟು, ಯಾರು ಕೊಟ್ಟಿದ್ದಾರೆ ಇವ್ರಿಗೆ ಅಧಿಕಾರ? ತೋರಿಸ್ಲಿ ಅದನ್ನು. ಎಲ್ಲಾದರೂ ರೈತನ ಜಮೀನಲ್ಲಿರ್ತಕ್ಕಂಥ ಮರಗಿಡಗಳನ್ನ ಕಡಿಬಹುದು ಅನ್ನುವಂಥ ಅಧಿಕಾರವನ್ನ ಸರ್ಕಾರ ಕೊಟ್ಟಿದೆಯಾ, ಕೋರ್ಟ್ ಕೊಟ್ಟಿದೆಯಾ? ಇದನ್ನ ನಾವು ಪ್ರಶ್ನೆ ಮಾಡಿದೀವ? ನಾವು ಅವರು ಮಾಡುವ ದೌರ್ಜನ್ಯಗಳನ್ನೆಲ್ಲ ನೋಡ್ತಾ ಕೂತಿದ್ರೆ ಈ ಸರ್ಕಾರಗಳು ಮತ್ತೆ ಈ ಕಂಪನಿಗಳ ಆನೆಗಳಿದ್ದಾಗೆ, ಆನೆ ಹೇಗೆ ಹೇಳ, ಅದು ನಾನು ಹೋಗಿದ್ದೆ ದಾರಿ ಅಂತ ಹೋಗ್ತಾ ಇರುತ್ತೆ. ಅದಕ್ಕೆಲ್ಲಾದ್ರೂ ಕಂಟ್ರೋಲ್ ತರಬೇಕಲ್ವ ನಾವು? ಯಾಕಂದ್ರೆ ಅವರು ಪೊಲೀಸನ್ನ ಬಳಸ್ಕೊಳ್ತಾರೆ, ಸರ್ಕಾರ ಅವರ ಅಧಿಕಾರವನ್ನ ಬಳಸ್ಕೊಳ್ತಾರೆ, ಎಲ್ಲವನ್ನ ಸಾಮಾನ್ಯ ರೈತನ ಮೇಲೆ ಪ್ರಯೋಗ ಮಾಡ್ತಾರೆ. ನಮ್ಮದು ಸಮಸ್ಯೆ ಇರೋದು ನಾವೆಲ್ಲ ರೈತ ಸಂಘಟನೆಗಳಲ್ಲಿಲ್ಲ, ನಾವೆಲ್ಲ ರೈತರಿದ್ದೀವಿ. ಇಲ್ಲಿ ಮೂಡುಬಿದ್ರೆಯಲ್ಲಿ ಸ್ವಲ್ಪ ಪರವಾಗಿಲ್ಲ, ರೈತರು ನಾವೆಲ್ಲ
ಭಾರತೀಯ ಕಿಸಾನ್ ಸಂಘದ ಸದಸ್ಯರಾಗಿದ್ದೀವಿ. ರೈತರ ಸಮಸ್ಯೆ ಆದಾಗ ನಾವು ಬರ್ತಾ ಇದ್ದೀವಿ. ಆದರೆ ಬೇರೆ ಬೇರೆ ಕಡೆ ಶ್ರೀನಿವಾಸಪುರ ಅಂತ ಕೋಲಾರ ಜಿಲ್ಲೆಯಲ್ಲಿ ನಾವು ಕೇಳಿದ್ದೀವಿ. ಅಲ್ಲಿ ರಮೇಶ್ ಕುಮಾರ್ ಈಗಲ್ಲ, ಅವ್ರ ಹಿಂದೆ ಅಲ್ಲಿ MLA ಆಗಿದ್ರು, ನಮ್ಮ ರಾಜ್ಯದ ಸ್ಪೀಕರ್ ಆಗಿದ್ರು. ಅವರ ತಾಲೂಕಿನಲ್ಲಿ ಸುಮಾರು ಗ್ರಾಮಗಳಲ್ಲಿ, ಒಂದು 15-20 ಗ್ರಾಮಗಳಲ್ಲಿ 1936ನೇ ಇಸ್ವಿಯಲ್ಲಿ ನಮಗೆ ಮಹಾರಾಜರು ಬರ್ಕೊಟ್ಟಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣ ಇಟ್ಕೊಂಡು ಅರಣ್ಯ ಇಲಾಖೆ ನಮ್ಮ ರೈತರ ಜಮೀನುಗಳನ್ನು ವಶಪಡಿಸ್ಕೊಳ್ಳೋದಂದ್ರೆ ಹೇಗೆ, ಎಷ್ಟರ ಮಟ್ಟಿಗೆ ದೌರ್ಜನ್ಯ ಆಯ್ತು. 150 JCBಗಳು ಬಂದಿದ್ವು. 150 JCBಗಳು ಬೆಳೆದಿರ್ತಕ್ಕಂಥ ಮಾವಿನ ಮರಗಳು, ತೆಂಗಿನ ಮರಗಳು ಇವೆಲ್ಲವನ್ನ ಕತ್ತರಿಸಿದ್ರು. ಆಗ ಸಂಘಟನೆ ಇಲ್ಲ. ಸಂಘಟನೆ ಇದ್ದಿದ್ರೆ JCB ಅಲ್ಲ, ಅವನು ಅಲ್ಲಿ ಸಮಾಧಿ ಮಾಡಿಬಿಡ್ಬೋದಾಯ್ತು. ನಾವು ರೈತರು ಒಗ್ಗಟ್ಟಾಗಿದೆ. ಯಾರನ್ನ ಹೇಳಿ, ಯಾರು JCBಗಳು ತಗೊಂಡು ಬಂದಿದ್ರಲ್ಲ, ಆ ಮರಗಳನ್ನು ಕಡಿತಾ ಇದ್ರಲ್ಲ, ಅವ್ರನ್ನ ಅಲ್ಲಿ ಸಮಾಧಿನೇ ಮಾಡಿಬಿಡ್ಬೋದಾಯ್ತು. ರೈತರು ಒಗ್ಗಟ್ಟಾಗಿಲ್ದೇ ಇರೋದು, ಒಬ್ಬೊಬ್ಬ ರೈತರನ್ನ ನೋಡಿದ್ರು, ಇವರು ಓಡಿದ್ರು, ಕೇಸ್ ಆಗ್ಬಿಡುದು. ಏನು ಕೇಸ್ ಆಗ್ಬಿಡೋದು? ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡ್ತಾರೆ, ಒಂದು ಕೋರ್ಟ್ಗೆ ಹಾಕ್ತಾರೆ, ಅಷ್ಟೇ ತಾನೆ. ಆದರೆ ನಮ್ಮ ಮಾವಿನ ಮರಗಳು 50 ವರ್ಷದಿಂದ ಬೆಳೆದಿರ್ತಕ್ಕಂಥ ಮರಗಳು, ತೆಂಗಿನ ಮರಗಳು ಹೋಗ್ತಾ ಇಲ್ಲ, ಅದನ್ನ ನಾವು ಸಹಿಸ್ಕೊಂಡು ಓಡೋದ್ವಲ್ಲ, ನಾವು ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ. ಇತ್ತೆ ನಮ್ಮ ರೈತರೇ ಈಗಲ ಮಾತ ಒಗ್ಗಟ್ಟಾದೆ ನಮ್ಮ ಈ ಹೋರಾಟನ ಕ್ರಾಂತಿಯುತವು ಕೊನಪಂಚನಕ್ಕೆ ರೆಡಿ ಅವರು. ರೈತರ ಮನಸ್ಸು ಮಲ್ಪುಂಡಾಬಿಡು ಕಮ್ಮ ಪಾಡ್ದೆ ಪೋತೆ ಮೂರು ಗುಟ್ಟೆಡುಬುರ ಏರಾಂಡಲ ರೈತರ ಇದು ಚೂದು ಪಾಡ್ದೆ ಬಂದು ಮಲ್ಪದ ಬಿಂದಿನತೆ ಆ ಮರ್ಯಲೋಡು ಕಾಲಿ ಐನೆ ಅಟ್ಟ ಕೊಯ್ತುವರಿಂದ ರಾಜಸ್ಥಾನದ ಬಂಡೆ. ರಾಜಸ್ಥಾನದ 18 ಟವರ್ನೇ ಒಂದೇ ದಿನ ಕಟ್ಟ ಮಲ್ತು ನುಗ್ಗದ ಅಟ್ಟ ಬಾಡಿಯಲ್ಲಿ ಪೂರ ರೈತರ ಮಿತಿ ಕೇಸಾಂಡು 1000 ರೈತರ ಮಿತಿ ಕೇಸಾಂಡು ವೈಕಿಲ ಅವಳು ಸಾಕ್ಷಿ ಇಜ್ಜಿ ಸ್ವಾಮಿ ಕೋರ್ಟು ಏರೈ ತೂತಿನೇ ಏರ್ಲ ಸಾಕ್ಷಿ ಅಜ್ಜಿ ಕಂಪಂದಗಳು ರಾತ್ರ పోయి ಅಚ್ಚ ಬಂದ ಕಾನೂನು ಕೈದೆ ತೊಲ್ಲೆ ಬಂಪುಜ ಅವು ಅಂತಿಮ ಅಸ್ತ್ರ ಅಂಡ ಇನಿ ನಮ್ಮ ಶಾಂತಿಯುತವಾಗಿ ನಿಂತಿರ ಪ್ರತಿಭಟನೆ ಬಗ್ಗೆ ಜರಿಂದ ನಮ್ಮ ಹೋರಾಟ ಉಂಟು. ಇನಿ ಗಾಯಗಾತ್ರ ಹೋರಾಟ ಕೇಂದ್ರ ಅಂಡ ಒಂಜಿ ಕಂಗದ ಇನ್ನು ನಡೆದು ಬರ್ತೀನಾಗ ಗೊತ್ತುಂಟು ಸ್ವಾಮಿ. ನಾಳಿತ್ತು ಈತು ಜನ ಇತ್ತಿನೈತು ಕೊಟ್ಟು ಬರ್ತೀಯರಿಂದ 4 ಗಂಟೆ ಕೊಟ್ಟು ಬರ್ತೀಯರ್ನ ನಮ್ಮನ್ನ ಬೆರೆಲ್ದ ಸೈಡ್ ಪೊಕ್ಕಲು ಬರ್ಬೋದು ಸ್ವಾಮಿ. ಎಲ್ಲಿಪ್ಪಿನಾಗ ಬರ್ತದೆ ಇಟ್ಟೆ ಬಿಡ್ತಾ ಅಲ್ಲ ಅಲ್ಪ ಪೊಕ್ಕಲು ಬರ್ಬೋದು. ಪೀನ ಬತ್ತಿಯಿಂದ ಮಣ್ಣು ತಾಗಿನಾಗ ಅಲ್ಪ ನೆತ್ತೇರಿ ಬರ್ಬೋದು. ಈ ರೀತಿ ಕೃಷಿ ಮಲ್ತದೆ. ಪ್ರತಿ ದಿನ ಅಲ್ಪ ಕಂಡಗದೆ ಬೋದು ಆ ದೈನ ತಾಂಕೊಂಡು ಬರ್ತಿನಾರು ಆರ ಜೀವನದ ಗೆಂಡ ಎಂಕಲಲ್ಲೆತ್ತೋ ಸತ್ತಿ ಕೋಪಡ್ ಬಂತು ಭಾಸ್ಕರ್ ಶೆಟ್ಟಿ ಇರು ಬರ್ಪುಜರಿ ಆರೆ ಬರ್ರ ಒರಿಪುನು ಪೆತ್ತ ಬರಿಯರು ದಿಯ್ಯರು ಪತ್ತಿಯರು ಪಾರಿಯರು ಇನಿ ಆರ ಪಲೆ ಸುಖೇಶ್ ಶೆಟ್ಟಿ ಪಲೆಯನ ಬಿಜ್ಜೇನ ಆರು ಸತತವಾದ ಜನಕ್ಕೆ ಒಟ್ಟು ಸೇರಿದ ఆయన ಬಂಗೋಗು ಕೃಷಿ ತೈಕೆ ಸಾರ್ಥಕರೊಂದಿಲ್ಲ ಕೃಷಿ ದುಡ್ಡು ಖರ್ಚ ಒಯ್ಕ ಪಾಪ ಬಲೆ 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 ಎಂದು ಆರನ ಕಷ್ಟ ಅಂತೂದು ಸುರೇಶ್ ಶೆಟ್ಟಿ ಬೊಮ್ಮಡಿದ ಬಾಲ್ ಬರ್ಪಂಚಿನ ಹೃದಯವಂತಿಕೆ ಉಂಟು ನಿಗಲು ಇನ್ನು ಮಾತ ಸೇರ್ದಿನ ನಿರ್ಧಾರದ ಮಲ್ಪೊಡು ಕೆಂಡ ನಮ್ಮ ಇನಿ ಮನವಿ ಕೊರ್ತುಜ ನೆನಪುದಿಲ್ಲ ಈತಿ ಜನಲ್ಲ ನಮ್ಮ ಮನವಿ ಕೊರ್ಪುನೇ ಬರ್ಚಿ ಬಂಡೆ ದೇಗತ್ರ ಮನವಿ ಕೊರ್ಪುನ ಇದೆತ್ತವಾದ ಪೋಸ್ಟಲ್ ನೆಟ್ಟಿ ನಮ್ಮ ಪ್ರಧಾನ ಮಂತ್ರಿಗೆ ಪೋಸ್ಟ್ ಕಾರ್ಡ್ ಚಳವಳಿ ಮಲ್ಪುಗ ಅಂತ ಪ್ರಾರಂಭ ಮಲ್ತ ಪೋಸ್ಟ್ ಕಾರ್ಡ್ ಚಳವಳಿ ಇನಿ ಪ್ರಾರಂಭ ಆಗ್ತದೆ. ಮೂಡಬಿದ್ರೇಡಿ ಮುಂದಿನ ಹಂತದ 1000 ಜನ ಸೇರಿಸದ ಪ್ರತಿಭಟನೆ ಮಲ್ಪ ದಯಕೆಂಡ ಮುಳಿತಿನೇತೋ ಜನಕ್ಕುಂಡು ಈಗ 5000 ಜನ ಸೇರಿಸದಲ್ಲ ಮೂಡಬಿದ್ರೇಡಿ ದಿಗ್ಬಂಧನ ಮಲ್ತಲೇಕ ಬಂದ ಮಲ್ದ. ಇನ್ನು ಮಾತ ಗ್ರಾಮದಾಗ ಏರೆಗ್ಲ ಬಂತಿಜ ಖುಷಿತ್ನಾಗ ಬೇಟ ಗ್ರಾಮದಾಗಲಿ ಬಲ್ಲಿ ಬಂದ್ರೆ ನಲ್ಲ ಈ ಗ್ರಾಮದ ರೈತರು ನಿಗಲ ಆತ್ಮವಿಮರ್ಶೆ ಮಲ್ಪಲೆ ಇತ್ತ ನಮನೇ ಉಲ್ಲ ಭಾಸ್ಕರ್ ಶೆಟ್ಟಿ ಇಪ್ಪು ಸಂಜೀವ ಗೌಡ್ರ ಇಪ್ಪು ಅತ್ತ ಜಾಕಿಂ ಕೊರೆ ನಾನು ಬೋಪನಾಗ್ಲಿ ಬುರ ಲೈನ್ ಬೇತ ಬೇತ ಜನರು ಎಂಗಲ ಒಂದು ರೆಬೆಲ್ಲರು ಬತ್ತು ಕುಲ್ದೇರು ಕೋಡೆ ಬೈದೇರು ಯಾರನ್ನ ಇಲ್ಲಡೆ ಎಂದು ಈತ್ನೇ ತಲೆಂಗ್ಲ ಹೋರಾಟ ತೆತ್ತೊಂದಿಜ ಈ ಹೋರಾಟದ ವಿಚಾರಡೆ ಕಾನೂನಾತ್ಮಕವಾದ PP ಹೆಗ್ಗರಡ ಪಾತೇರ್ದೆ ಐತ ಬಗ್ಗೆ ಇಂಗ್ಲ ವಿಶ್ಲೇ ಒಂದು ಮಲ್ಪ ತೀರ್ಮಾನಕ್ಕೆ ಬರ್ಪ ಐತ ಮಧ್ಯಡೆ ನಿಗಳ ಮಾತಾಡ ಬಂದದಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಹಿಡಿತೇನೆ ಮಾತ ರೈತ ಸಂಘಟನೆದ ಪ್ರಮುಖರೇನು ಚಂದ್ರಹಾಸರೆ ಒಂದೇ ವೇದಿಕೆ ಗೆಲ್ಲೆತ್ತದೆ ಒಟ್ಟು ಕೂಡಿಸಾದು ಹೋರಾಟದ ರೂಪುರೇಷೆ ಮಲ್ಪಗ ಆ ಕಟೀಲಮ್ಮನ ದಯ ಎತ್ತಿನ ನಾಡ ಉಲ್ಲಾಲ್ ದಿನ ನಮಕ್ಕೊಂದು ಓಲ ಮಲ್ಲ ವಿಚಾರಣೆ ನೆನಪಿದೆ.